ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ಕೆಲವೇ ಹೊತ್ತಿನಲ್ಲಿ ನೇಹಾ ಹಿರೇಮಠ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ಕೊಡಲಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ನೇಹಾ ಮನೆಗೆ ಭೇಟಿಯನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕೊಡಲಿದ್ದಾರೆ. ನೇಹಾ ತಂದೆ ತಾಯಿಗೆ ಸಾಂತ್ವನವನ್ನ ಹೇಳಲಿದ್ದಾರೆ ಸಿದ್ದರಾಮಯ್ಯ. ನಿರಂಜನ ಹಿರೇಮಠ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡಲಿದ್ದಾರೆ. ಈಗಾಗಲೇ ಪ್ರಕರಣದ ತನಿಖೆಯನ್ನು ಸಿಐಡಿ ಹೆಗಲಿಗೆ ಹಾಕಲಾಗಿದೆ. ತನಿಖೆ ನಡೀತಾ ಇದೆ. ಸ್ಥಳ ಮಹಜರು ಕೂಡ ನಡೆದಿದೆ. ಆರೋಪಿಯನ್ನ ಕರೆತಂದು ಬಿವಿಬಿ ಕಾಲೇಜ್ ಆವರಣದಲ್ಲಿ ಸ್ಥಳ ಮಹಜರು ಕೂಡ ಆಗಿದೆ. ಅನೇಕ ಸೆಲೆಬ್ರಿಟೀಸ್ ಸೇರಿದಂತೆ ರಾಜಕಾರಣಿಗಳು ಕೂಡ ನೇಹಾ ನಿವಾಸಕ್ಕೆ ಬಂದು ಅವರ ತಂದೆ ತಾಯಿಯನ್ನ ಭೇಟಿಯಾಗಿ ಅವರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಫೋನ್ ಮುಖೇನವಾಗಿ ಮಾತನಾಡಿ ಸಾಂತ್ವನವನ್ನ ಹೇಳಿದ್ದಾರೆ. ಇನ್ನು ಖುದ್ದು ಅವರನ್ನ ಭೇಟಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ನಿವಾಸಕ್ಕೆ ಆಗಮಿಸಲಿದ್ದಾರೆ. ಇದು ಆಕಸ್ಮಿಕ ಘಟನೆ ಎನ್ನುವ ಮನುಷ್ಯನಿಗೆ ಬುದ್ಧಿ ಇದೆಯಾ? ಶಿವಾನಂದ ಪಾಟೀಲ್ ವಿರುದ್ಧ ಮಾಜಿ ಸಚಿವ ಅಪ್ಪಾಸಾಹೇಬ್ ಕಿಡಿಕಾರಿದ್ದಾರೆ. ನೇಹಾ ಕೊಲೆ ಆಕಸ್ಮಿಕ ಎಂದಿದ್ರು ಸಚಿವ ಶಿವಾನಂದ ಪಾಟೀಲ್. ಅವರ ಹೇಳಿಕೆ ವಿರುದ್ಧ ಇದೀಗ ಆಕ್ರೋಶ. ಸಚಿವ ಶಿವಾನಂದ ಪಾಟೀಲ್ಗೆ ಮಾನವೀಯತೆ ಇಲ್ಲ. ಅವರಿಗೆ ಬುದ್ಧಿ ಇದ್ದಿದ್ರೆ ಈ ರೀತಿಯಾಗಿ ಅವರು ಮಾತನಾಡ್ತಾ ಇರಲಿಲ್ಲ. ಶಿವಾನಂದ ಪಾಟೀಲ್ ಹೇಳಿಕೆ ಅಕ್ಷಮ್ಯ. ಹಾಗಾಗಿ ಅವರು ಕ್ಷಮೆ ಕೇಳಲೇಬೇಕು. ವಿಜಯಪುರದಲ್ಲಿ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿ ಆಗ್ರಹಪಡಿಸಿದ್ದಾರೆ. ಏನಾದರೂ ಮಾನವೀಯತೆ ಯಾವುದೂ ಇಲ್ಲ ಶಿವಾನಂದ ಪಾಟೀಲ್ ಅನ್ನಿಸ್ತದೆ. ಯಾಕಂದ್ರೆ ನೇಹ ಪ್ರಕರಣ ಇಡೀ ರಾಜ್ಯ ದೇಶ ಖಂಡಿಸ್ತಾ ಇದೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜನರು ಸಾಮಾನ್ಯರು ಕೂಡ ಕಣ್ಣೀರು ಹಾಕ್ತಾ ಇಲ್ಲ ಆ ಪ್ರಕರಣವನ್ನು ನೋಡಿದ್ರು. ಅದನ್ನು ಸಹಜ ಪ್ರಕರಣ ಅನ್ನುವಂಥದ್ದು ಈ ಮಾನ್ಯ ಸಚಿವರು ಬಾಗೇವಾಡಿ ಶಾಸಕರು ಹೇಳ್ತಾರೆ. ನೋಡಿದ್ರೆ ಇವ್ರಿಗೆ ಏನೋ ಮಾನವೀಯತೆಯೇನಿಲ್ಲ. ಇಂಥ ಒಂದು ಹೇಯ ಕೃತ್ಯವನ್ನು ನಡೆದಾಗ ಅದು ಸಾರ್ವಜನಿಕವಾಗಿ ಒಬ್ಬ ಹೆಣ್ಣು ಮಗಳ ಮೇಲೆ ಚಾಕುವಿನಿಂದ ಹತ್ಯೆ 5-10 ಬಾರಿ ಚಾಕುವಿಂದ ಇರುವಂಥದ್ದು ನೋಡಿದ್ರೆ ಇದು ಸಹಜ ಪ್ರಕರಣ ಥರ. ಅಂದ್ರೆ ಇವ್ರು ಏನಾದರೂ ಗೊತ್ತಿಗಿದ್ದು ಐತೇನೋ, ಇಷ್ಟು ವರ್ಷ ರಾಜಕಾರಣ ಮಾಡೋದು ವಿಷಯ ಶಿವಾನಂದ ಪಾಟೀಲರು. ನಾನು ಪ್ರಶ್ನೆ ಮಾಡೋಕ್ಕೆ ಬಯಸ್ತೀನಿ. ನಾನು ಅವರಿಗೆ ಹೇಳಿಕ್ಕೆ ಬಯಸ್ತೇನೆ, ಈ ಒಂದು ಮಾತನ್ನು ಕೂಡ ಖಂಡಿಸ್ತಾ ಇದ್ದೇವೆ. ಈ ಮಾತನ್ನು ಎತ್ತು ತಗೊಂಡು ಕ್ಷಮೆಯನ್ನು ಕೇಳಬೇಕು. ಇಡೀ ಸಮುದಾಯಕ್ಕೆ ಕ್ಷಮೆಯನ್ನು ಕೇಳಬೇಕು ಅನ್ನೋಂಥ ನಾನು ಶಿವಾನಂದ ಪಾಟೀಲ್ ಆಗ್ರಹ ಮಾಡ್ತೀನಿ. ಏನಾದರೂ